ಇಲ್ಲ ಇಲ್ಲ, ಇಲ್ಲಿ ಎಲ್ಲ ಸೇರಿ ಸುಳ್ಳು ಹೇಳ್ತಾ ಇದ್ದಾರೆ. ನಾನೇನು ಮಾಡಿಲ್ಲ ಅಮ್ಮ. ಇದನ್ನ ನೀನ್ ನಂಬ್ತೀಯಾ? ಮಾತಾಡಬೇಡ ನೀನು, ನನ್ನ ಅಮ್ಮ ಅಂತ ಕರಿಬೇಡ ನೀನು. ನನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ನಿನ್ಗಿಲ್ಲ. ಇಷ್ಟು ದಿನ ನಾನು ಕುರುಡಿ ಆಗ್ಬಿಟ್ಟೆ, ಹಾಗೆ ಹಾಲೇರ್ಸ್ಬಿಟ್ಟೆ. ಕರ್ಣ ಹೇಳಿದ್ದು ನಿಜ, ನೀನು ರಾಕ್ಷಸನೇ, ಅವನಿಗಿಂತ ಕಡೆ. ಆ ರಾವಣ ತನ್ನ ಸ್ವಂತ ಕುಟುಂಬಕ್ಕೂ ಈ ರೀತಿ ಅನ್ಯಾಯ ಮಾಡಿಲ್ಲ. ಯಾಕೋ ನಿಂಗಿಂತ ದುರ್ಬುದ್ಧಿ ಬಂತು? ಅಲ್ಲ ಕಣೋ, ಕರ್ಣನ್ ಬದುಕು ಹಾಳಾಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ಯಲ್ಲ, ಅವನೇನೋ ನಿನ್ಗೆ ಅನ್ಯಾಯ ಮಾಡಿದಾನೆ ಹೇಳೋ. ಇಷ್ಟು ದಿನ ಕರ್ಣನಿಂದ ನಿನ್ಗೇನ್ ಅನ್ಯಾಯ ಆಗಿದೆ? ಓಹ್, ನಿಮ್ಮಪ್ಪ ಆಸ್ತಿನೆಲ್ಲ ಇವನ ಹೆಸರಿಗೆ ಬರ್ದಿದ್ದಾನೆ ಅಂತ ತಾನೇ? ಒಂದು ವೇಳೆ ಎಲ್ಲ ಆಸ್ತಿನೂ ನಿನಗೆ ಅವನು ವಾಪಸ್ ಕೊಟ್ರೆ ನಿನ್ ಬುದ್ಧಿ ಬದಲಾಗುತ್ತೇನೋ? ನೀನ್ ಯಾವತ್ತು ಬದಲಾಗನೋ ಕಣೋ. ನಿನ್ ಬುದ್ಧಿ ನೀನ್ ಬಿಡಲ್ಲ, ನಿನ್ ಯೋಗ್ಯತೆ ಇಷ್ಟೇ. ನಿನ್ನ ನಾನು ಮಗ ಅಂತ ಎತ್ತದ್ನಲ್ಲ, ಎಲ್ಲ ನನ್ನ ಕರ್ಮ ಕಣೋ, ನನ್ನ ಕರ್ಮ. ಕಾಗಿನ ಎಷ್ಟೇ ತೊಳೆದ್ರು ಅದು ಅಂಶ ಆಗಲ್ಲ. ನಿನ್ನ ಮನೇಲಿ ಇಟ್ಕೊಂಡ್ರೆ ನಾವೇ ವಿಷ ಕುಡ್ದ ಹಾಗೆ. ನೋಡು, ಅವತ್ತು ನೀನ್ ತಪ್ಪು ಮಾಡಿದಕ್ಕೆ ನಾನ್ ನಿನ್ನ ಮನೆಯಿಂದ ಆಚೆ ಹಾಕಿದ್ದೆ. ಇವತ್ತು ನೀನೇ ಮನೆಯಿಂದ ಆಚೆ ಹೋದ್ರೆ ಸರಿ. ಇನ್ಯಾವತ್ತು ಈ ಮನೆ ನಿನ್ ಪಾಲಿಗಿಲ್ಲ. ಹೊಟ್ಟೋಗೋ. ಅಜ್ಜಿ, 1 ನಿಮಿಷ. ಇಲ್ಲಿ ತನಕ ರಮೇಶ್ ಅಂಕಲ್ ಮಾಡಿರೋ ಅನ್ಯಾಯ ಕರ್ಣ ಸರ್ ಬಿಟ್ರೆ ಜಗತ್ತಲ್ಲಿ ಬೇರೆ ಯಾರು ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರ್ಣ ಸರ್ಗೆ ಹಿಂಸೆ ಕೊಡ್ಬೇಕಂತಾನೆ ಇವ್ರು ಇಷ್ಟೆಲ್ಲ ಮಾಡಿದಾರಂತ ನೆನ್ಸ್ಕೊಂಡ್ರೆ